ಉಲ್ಲಾಸ್ ಮೌರ್ಯ ಅವರು, ಶಿವರಾಜ್ ಹಾಸನ್ಕರ್ ಅವರು ಬಂದು ಎರಡು ಮಾತನಾಡಬೇಕು. ಪಕ್ಷದ ಇತಿಹಾಸವನ್ನು ಹೇಳಿ ಜನರನ್ನು ಉದ್ದೇಶಿಸಿ ಮಾತನಾಡಿದಾಗ ಅಲ್ಲಿರ್ತಕ್ಕಂಥ ಜನರು ಮಾತಾಡಿ 2 ದಿವಸಗಳಾದ ಮೇಲೆ ಆ ರಾಮಲೀಲಾ ಈ ಪ್ರತಿಭಟನಾ ನಿಜವನ್ನು ಮಾತಾಡಬೇಕಂತ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಶಿವರಾಜ್ ಹಾಸನ್ಕರ್ ಅವರಿಗೆ ನಮ್ಮ ಈ ರಾಮಲೀಲಾ ಮೈದಾನ ಸ್ಟೇಜ್ ಅಪವಿತ್ರ ಆಗಿದೆ, ಇದಕ್ಕೆ ಪವಿತ್ರ ಮಾಡಬೇಕು ಅಂತಕ್ಕಂಥ ಒಂದು ನಿರ್ಣಯ ತಗೊಂಡು ಎಲ್ಲಾ ಮನೋವಾದಿಗಳನ್ನು ಸೇರಿಕೊಂಡು ಏನು ಶುದ್ಧೀಕರಣ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಗೋಮೂತ್ರ ಸಿಡಿಸುವ ಮುಖಾಂತರ ಹೋಮ ಹವನ ಮಾಡುವ ಮುಖಾಂತರ ಆ ಕೂಡ ಇಂಥ ಪರಿಸ್ಥಿತಿ ನಮ್ಮ ಭಾರತ ದೇಶದಲ್ಲಿ ನಡೀತಾ ಇದೆ ಅಂತಕ್ಕಂಥದ್ದನ್ನ ಇದು ಹೊಸದಾಗಲ್ಲ. ಹಿಂದೆ ಜಗ್ಜೀವರಾಮ್ ಅವರು ಕೂಡ ಒಂದು ವಾರಣಾಸಿ ಯೂನಿವರ್ಸಿಟಿಯಲ್ಲಿ ಹೋದಾಗ ಕೂಡ ಮಾಡಿದ್ರು. ಅವಾಗಿನ ಸುರು ದೇಶ ಸ್ವತಂತ್ರ ನಡೀತಾ ಇತ್ತು. ಸ್ವತಂತ್ರ ಆದ್ಮೇಲೆ ಸಂವಿಧಾನ ಏನು ಭಾರತ ದೇಶ ಪ್ರಗತಿ ಪಥದಲ್ಲಿ ಸಾಗ್ತಾ ಇದೆ, ಅದನ್ನು ಇನ್ನೂ ಮತ್ತೆ ಹಿಂದುಕೊಳ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಈ ಮನವಾದಿಗಳು ಭಾರತೀಯ ಜನತಾ ಪಕ್ಷದಲ್ಲಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ. ಇಷ್ಟೆಲ್ಲ ಆದರೂ ಕೂಡ ಈ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಮನ್ ಕಿ ಬಾತ್ 5-6 ಸಾಮಾರೆಲ್ಲ ಮಾತಾಡ್ತಾ ಇರ್ತಾರೆ ಮಕ್ಕಳೆಲ್ಲರೂ. ಒಬ್ಬ ರಾಷ್ಟ್ರ ನಾಯಕ ಕಾಂಗ್ರೆಸ್ ಪಕ್ಷದ ಮುಖಂಡನಿಗೆ ಅಪಮಾನ ಅಂತ ಹೇಳಿದ್ರೆ ಈ ದೇಶದ ಪ್ರಧಾನಮಂತ್ರಿ ಆಗಿರ್ಬೋದು, ಈ ದೇಶದ ಗೃಹ ಮಂತ್ರಿಗಳಾದರೆ ಇದು ನಡೀತಕ್ಕಂಥ ಹೊಣೆ ಆಗುತ್ತೆ. ಇದಕ್ಕೆ ನಾವು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇವತ್ತು ಇರೋದಂದ್ರೆ ನಾವು ಇಲ್ಲಿ ಮುಂದೆ ಹೋಗ್ತಕ್ಕಂಥ ಸಮಾಜವನ್ನ ಹಿಂದೆ ತರ್ತಕ್ಕಂಥ ಕೆಲಸ ಆಗಬಾರ್ದು, ಅದು ಇನ್ನ ಮುಂದಕ್ಕೆ ಹೋಗ್ಬೇಕು. ಈ ವಿಶ್ವದಲ್ಲಿ ನಂಬರ್ 1 ಆಗ್ಬೇಕಂತ ಹಿಂದೆಲ್ಲ ಮಾಡಿದ್ರೆ ಹ್ಯಾಂಗ ನಂಬರ್ 1 ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ದೇಶದಾಗ. ಸಮಾಜ ಕಾಂಗ್ರೆಸ್ ಪಕ್ಷದ ಮುಖಂಡರಿದ್ದು ಅದ್ರ ಜೊತೆಗೆ ಬೇರೆ ಎಲ್ಲ ಪಕ್ಷ ಸೇರ್ಕೊಂಡು ಇಂಥ ಕೋಮುವಾದಿಗಳನ್ನ ಒಗ್ಗೂಡಿಸಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಆಗಿರ್ತಕ್ಕಂಥ ಮಾತನ್ನ ಇವತ್ತು ವೇದಿಕೆ ಮುಖಾಂತರ ಹೇಳಕ್ಕೆ ಬಯಸ್ತಾ ಇದ್ದೀನಿ ಬಂಧುಗಳು. ಇವತ್ತು ಯಾವ ಜಾತಿ ಯಾವುದೇ ಭೇದ ಇಲ್ಲದೆ ಇವತ್ತು ಅವರು ಕಾಂಗ್ರೆಸ್ಗೆ ಕಡಿಮೆ, ಅವರಿಗೆ ಏನಾದರೂ ಮಾಡಬೇಕು, ಕಾಂಗ್ರೆಸ್ಗೆ ಕುಗ್ಗಿಸಬೇಕಂತಕ್ಕಂಥ ಅವರ ಹುನರ ನಡೀತಾ ಇದೆ. ಆಗ್ತಕ್ಕಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀನಿ ಬಂಧುಗಳು. ನೋಡೋಣ ಇವರು ಮನವಾದಿಗಳು ಎಷ್ಟು ಎಲ್ಲರ ಗೋಮೂತ್ರದಿಂದ ಸೇರಿನಿಂದ ನೀವು ಎಷ್ಟು ಶುದ್ಧೀಕರಣ ಮಾಡ್ತೀರಿ ಬರಂತಕ್ಕಂಥ ಸಮಯದಲ್ಲಿ ಅಂತ ಶುದ್ಧೀಕರಣ ಮನವಾದಿಗಳಿಗೆ ಕಿತ್ತು ಒಗೆಯುವ ಕೆಲಸ ಕಾಂಗ್ರೆಸ್ ಮಾಡ್ತಾರೆ. ಹೇಗಿದೆ ಪ್ರತಿಯೊಂದರಲ್ಲಿ ಇವತ್ತು ಬಹಳಷ್ಟು ದರಗಳು ಏನಿವೆ, ಅದರ ಬಗ್ಗೆ ಯಾರು ಡಿಪೆಂಡ್ ಮಾಡಬಾರ್ದು, ಯಾರು ಹೋರಾಟ ಮಾಡಬಾರ್ದು, ಮಾಡಬೇಕು. ಬಿಜೆಪಿದ ಒಂದು ಮನವಿಕೆ ಅನ್ನಿಕ ಇದು ಮಾತುಗಳು. ಯಾಕಂದ್ರೆ ಜನರಿಗೆ ಹಿಂದೂ ಧರ್ಮಕ್ಕೆ ನಾವು ಒಂದು ಮಾಡಿದ್ರೆ ಹಿಂದೂ ಬಸ್ಸು, ಏನ್ ಮಾಡಿದ್ರೆ ದಲಿತರು ಬ್ಯಾಕಳ ಜನ ಇದಾಗ್ತಾರೆ. ಇವತ್ತು ದೇಶದ ಪ್ರಧಾನಮಂತ್ರಿಗಳಾಗಲಿ ಇವತ್ತು ಈ ವೇದಿಕೆ ಮುಖಾಂತರ ಕಾಂಗ್ರೆಸ್ ಪರವಾಗಿ ಎಲ್ಲರ ಪರವಾಗಿ ಅವರಿಗೆ ಖಂಡನೆ ಹೇಳಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ. ಆದ್ದರಿಂದ ಇವತ್ತು ಬರುವಂತ ಸಮಯದಲ್ಲಿ ಜನರು ಜಾಗೃತರಾಗಿದ್ದಾರೆ ಬಂಧುಗಳೇ. ಇದಕ್ಕೆಲ್ಲ ಎಲ್ಲರಿಗೂ ಮಲ್ಲಿದ್ದೇವೆ. ನಾವು ಪ್ರತಿಯೊಂದು ಜಾತಿಗಳ ಜೊತೆ ಕೂಡಿಸಿಕೊಂಡು ಊಟವನ್ನು ಮಾಡಿದ್ದೇವೆ. ಇವತ್ತು ಈಶ್ವರ್ ಖಂಡ್ರೆ ಅವರು ನನ್ನ ನೆಚ್ಚಿನ ನಾಯಕರು ಕೈ ಹಾಕಿದ್ದೇನೆ. ಇದು ಎಲ್ಲಿ ಇದು ನಮ್ಮ ರಾಮ ಮಂದಿರ ಗುಡಿಯಲ್ಲಿನ ಮಾತು. ಆದ್ದರಿಂದ ಗಾಢಂಜರು ನಮಗೆ 2 ಸಲ ಅದರಲ್ಲಿ ಸುಟ್ಟು ನಮ್ಮ ಸಾಧು ತಟ್ಟೆಯಲ್ಲಿ ತಗೊಂಡೆ ಇಂಥ ಒಂದು ದೊಡ್ಡ ವಿಚಾರ ಹೇಳುವಂತ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ. ಆದ್ದರಿಂದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಭಾರತ್ ಮಾತಾ ಕಿ ಕಾಂಗ್ರೆಸ್ ಪಕ್ಷ ಸರ್ಕಾರಕ್ಕೆ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ